ಮಾವಿನ ಹಣ್ಣಿಂದನೂ ಸಹ ಈ ರೀತಿಯಾಗಿ ಒಬ್ಬಟ್ಟು ಮಾಡ್ಬೇಕಂದ್ರೆ ನಂಬ್ತೀರಾ ನೀವು? ನಾನಂದ್ರೂ ಯಾವತ್ತೂ ಮಾಡಿರ್ಲಿಲ್ಲ, ಹಾಗೆ ಲೈಫಲ್ಲಿ ಒಂದು ಬಾರಿನೂ ಸಹ ಈ ಮಾವಿನ ಹಣ್ಣಿನ ಒಬ್ಬಟ್ಟಂತೂ ತಿಂದಿರ್ಲಿಲ್ಲ. ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ರುಚಿಯಾಗಿರುವಂತ ಈ ಮಾವಿನ ಹಣ್ಣಿಂದ ಈ ರೀತಿಯಾಗಿ ಒಬ್ಬಟ್ಟು ಮಾಡ್ಕೋಬಹುದು ಅಂತಾನು ಗೊತ್ತಿರ್ಲಿಲ್ಲ. ತುಂಬಾನೇ ಚೆನ್ನಾಗಿತ್ತು ಒಬ್ಬಟ್ಟು ಮಾತ್ರ. ಈ ಮಾವಿನ ಹಣ್ಣಿನ ಸೀಸನ್ ಮುಗಿದ್ರ ಒಳಗಡೆ ನೀವು ಯಾರಾದರೂ ವಿಡಿಯೋ ನೋಡ್ತಾ ಇರೋದಾದ್ರೆ ನೀವು ಖಂಡಿತ ಈ ಮಾವಿನ ಹಣ್ಣಿನ ಒಬ್ಬಟ್ಟಂದ್ರೂ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಹಾಯ್ ಹಲೋ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಾವಿನ ಹಣ್ಣಿನ ಒಬ್ಬಟ್ಟನ್ನು ಮಾಡ್ತಿರ್ತೀನಿ. ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ತೋರಿಸ್ಕೊಡ್ತೀನಿ ನೋಡಿ. ನಾನು ಇಲ್ಲಿ ಫಸ್ಟ್ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಹಾಗೆ 1/4 ಚಮಚ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡು 1/4 ಚಮಚದಷ್ಟು ನಾನು ಅರಿಶಿಣ ಸೇರಿಸ್ಕೊಂಡು ನೀರನ್ನು ಹಾಕಿಬಿಟ್ಟು ಇದನ್ನು ಹಿಟ್ಟನ್ನು ಫಸ್ಟ್ ಚೆನ್ನಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಬೇಳೆ ಒಬ್ಬಟ್ಟಾಗಲಿ ಮತ್ತು ಯಾವುದೇ ಒಬ್ಬಟ್ಟು ಮಾಡುವಾಗ ಮೇನಾಗಿ ಚೆನ್ನಾಗಿ ಇರಬೇಕಾಗಿರೋದು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಹಾಗಾಗಿ ಹಿಟ್ಟನ್ನು ನಾನು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಲಾಸ್ಟಲ್ಲಿ ಇದಕ್ಕೆ ಎಣ್ಣೆನ ಸವರಿ ಇಟ್ಕೋತಾ ಇದ್ದೀನಿ. ಹೂರಣ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಹಿಟ್ಟೆಲ್ಲ ಚೆನ್ನಾಗಿ ನೆನೆಯುತ್ತೆ. ಹಾಗಾಗಿ ನೋಡಿ, ನಾನು ಇಲ್ಲಿ 1/4 ಭಾಗದಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ಏನಿದೆ ಅಲ್ವಾ, ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ತೆಂಗಿನಕಾಯಿ ರುಬ್ಬುವಾಗ ಅದರಲ್ಲಿ ಏಲಕ್ಕಿನ ಹಾಕ್ಕೊಳ್ಳಿ. ನಾನು ಇದಕ್ಕೆ ಏಲಕ್ಕಿ ಹಾಕೋದನ್ನು ಮರೆತುಬಿಟ್ಟೆ, ಹಾಗಾಗಿ ಕೊನೆಯದಾಗಿ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಕೋಬೇಕು. ಚೂರು ನೀರು ಹಾಕ್ದಿರ ಹಾಗೆ ಡ್ರೈ ಆಗಿ ರುಬ್ಕೋಬೇಕು ನೋಡಿ. ಹಾಗೆಯೇ ನಾನು ಇಲ್ಲಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ದೊಡ್ಡದು, ಒಂದು ಚಿಕ್ಕದು, 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೋಬೋದು. ಇದನ್ನು ಮಾವಿನ ಹಣ್ಣು ತೊಳ್ಕೊಂಡು ಆಗಿದೆ. ಈಗ ಮೇಲೆ ಸಿಪ್ಪೆ ಏನಿದೆ ಅಲ್ವಾ, ಮೇಲೆ ಸಿಪ್ಪೆನ ಪೀಲರಿಂದ ಸಿಪ್ಪೆನ ತಕ್ಕೊಳ್ತಾ ಇದ್ದೀನಿ ನಾನು. ಬೇಕಾದರೆ ಅದನ್ನು ಚಾಕುಯಿಂದನೂ ಸಹ ತಕ್ಕೋಬಹುದು. ನಾನು ಪೀಲರಿಂದ ಈ ರೀತಿಯಾಗಿ ಸಿಪ್ಪೆ ಎಲ್ಲ ತಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಮಾವಿನ ಹಣ್ಣಿಂದನೂ ಒಬ್ಬಟ್ಟು ಮಾಡ್ಬೋದು ಅಂತ ನನಗೆ ಯಾವತ್ತೂ ಗೊತ್ತಿರಲಿಲ್ಲ. ವಿಡಿಯೋಸ್ಗಳು ತುಂಬ ಇದ್ದಾವೆ, ನೋಡಿದ್ದೀನಿ. ಹಾಗೆಯೇ ನೋಡಿ, ಈಗ ಇದನ್ನು ಸಣ್ಣದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾವಿನ ಹಣ್ಣು ಏನಿದೆ ಅಲ್ವಾ, ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ನೋಡಿ, ನಾನು ಯಾವ ಥರ ಮಾಡ್ತೀನಿ ಅಂತ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಸಹ ಮಾವಿನ ಹಣ್ಣಿಂದ ಒಬ್ಬಟ್ಟು ಯಾವ ರೀತಿಯಾಗಿ ಮಾಡಬೇಕು ಅಂತ ಐಡಿಯಾ ಸಿಗುತ್ತೆ. ಹಾಗೇನೆ ಮಾವಿನ ಹಣ್ಣಂತೂ ನಿಮಗೆ ಗೊತ್ತೇ ಇದೆ, ಅದು ಜಾಸ್ತಿ ರುಬ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ. ಮೊದಲೇ ಅದು ಸಾಫ್ಟ್ ಆಗಿರುತ್ತೆ. ಈ ರೀತಿಯಾಗಿ ಒಂದು ತಿರುಗಿಸ್ಕೊಂಡ್ರೆ ಸಾಕು, ಈ ರೀತಿಯಾಗಿ ಸಾಫ್ಟ್ ಆಗಿಬಿಡುತ್ತೆ ಮಾವಿನ ಹಣ್ಣು. ಈ ಥರ ರುಬ್ಬಿದಾಗಿದೆ. ಇದನ್ನು ಜಾಸ್ತಿ ರುಬ್ಬೋದ ಅವಶ್ಯಕತೆ ಇಲ್ಲ. ಪಾತ್ರೆನ ಮುಂಚೆನೇ ಗ್ಯಾಸ್ ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೆ. ಈಗ ರುಬ್ಬಿಟ್ಕೊಂಡು ಬಂತ ಈ ಮ್ಯಾಂಗೋ ಏನಿದೆ ಅಲ್ವಾ, ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈ ಮಾವಿನ ಹಣ್ಣಿನ ಈ ರೀತಿಯಾಗಿ ಪ್ಯೂರಿ ಇದೆ ಅಲ್ವಾ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕು. ಒಂದು 5-6 ನಿಮಿಷಗಳ ಕಾಲ ಇದನ್ನು ಹೀಗೆ ಕೈ ಆಡಿಸ್ತಾ ಸ್ವಲ್ಪ ಹೊತ್ತು ಇದನ್ನು ಕುಕ್ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿಯಾಗಿ ಸುಲಭ ರೀತಿಯಲ್ಲಿ ಮಾಡ್ಕೋಬಹುದು. ನಾನು ಇಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆನ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ರವೆ ಹಾಕಿ ಮಿಕ್ಸ್ ಮಾಡ್ತಾ ಇರುವಾಗ ಗಂಟಾಗುತ್ತೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಗಂಟಂತೂ ಒಂಚೂರು ಆಗಲ್ಲ. ಇದು ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವಾಗಲೇ ಎಲ್ಲ ನೀರಿನ ಅಂಶ ಎಲ್ಲ ಹೀರ್ಕೊಂಡಿರುತ್ತೆ. ಈಗ ನಾನು ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿಟ್ಕೊಂಡಿರುವಂಥ ತೆಂಗಿನಕಾಯಿನ ಕೊನೆಯದಾಗಿ ಹಾಕ್ತಾ ಇದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಆವಾಗಲೇ ಹೇಳ್ದಂಗೆ ತೆಂಗಿನಕಾಯಿಯಲ್ಲಿ ಏಲಕ್ಕಿನ ಹಾಕಿ ರುಬ್ಕೋಬೇಕು. ಆದರೆ ನಾನು ಹಾಕಿರಲಿಲ್ಲ. ಇದಕ್ಕೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ, ನೀವು ಅದನ್ನು ಹಾಕ್ಕೋಬಹುದು. ಈಗ ಇದನ್ನು ಗಂಟಿಲ್ದ್ರಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಇದಕ್ಕೆ ಬೆಲ್ಲ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣು ಏನಾದರೂ ಹುಳಿ ಇದ್ದರೆ ಅದನ್ನು ನೋಡಿಬಿಟ್ಟು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನ ಹಾಕ್ಕೋಬಹುದು. ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೇ ಚೆನ್ನಾಗಿ ಒಂದು ಹೂರ್ಣ ಹದಕ್ಕೆ ಬರುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು. ನೋಡಿ, ಈ ರೀತಿಯಾಗಿ
ಒಂಚೂರು ಗಂಟಿಲ್ದಿರ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡಬೇಕು. ಗ್ಯಾಸ್ನ ಫಾಸ್ಟಾಗಿ ಇಟ್ಬಿಟ್ರೆ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಒಂದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಹಾಗೆಯೇ ಇದರಲ್ಲಿರುವಂಥ ನೀರಿನಂಶ ಎಲ್ಲ ಡ್ರೈ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಮೇಲೆ ಕೆಳಗಡೆ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಹೂರ್ಣ ಹದಕ್ಕೆ ಬರುವವರೆಗೂ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಆಲ್ರೆಡಿ ಇದು ಹೂರ್ಣ ಹದಕ್ಕೆ ಬರುವವರೆಗೂ ನಾನು ಮಾಡ್ಕೊಂಡಿದ್ದಾಗಿದೆ. ನೋಡ್ತಾ ಇರ್ಬೋದು ಹೂರ್ಣ ಒಂಚೂರು ಕೈಗೆ ಅಂಟ್ಕೊಳ್ದಿರ ಎಷ್ಟು ಚೆನ್ನಾಗಿ ನೀಟಾಗಿ ಹೂರ್ಣ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿದೆ. ಇದೇ ಫಸ್ಟ್ ಬಾರಿ ನಾನು ಒಂದು ಮ್ಯಾಂಗೋನ ಉಪಯೋಗ ಮಾಡಿ ಒಬ್ಬಟ್ಟು ಮಾಡ್ತಾ ಇರೋದು. ಈಗ ನಾನು ಇದನ್ನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಹಂಚನ್ನು ಇಟ್ಕೊಳ್ತಾ ಇದ್ದೀನಿ. ಹಾಗೆಯೇ ತುಪ್ಪ ತೊಗೊಂಡಿದ್ದೀನಿ ಒಬ್ಬಟ್ಟು ಮಾಡಲಿಕ್ಕೆ ಅಂತ. ತುಪ್ಪನ ಹಂಚ ಮೇಲೆ ಇಟ್ಕೊಳ್ತಾ ಇದ್ದೀನಿ ಗಟ್ಟಿರೋದ್ರಿಂದ. ಈಗ ನೋಡಿ ಮುಂಚೆನೇ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನು ಸ್ವಲ್ಪ ಇದನ್ನು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ಕಲಿಸ್ಕೊಂಡ್ರೆ ಸಾಕು. ಈಗ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ, 2 ಬಟರ್ ಪೇಪರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಎಣ್ಣೆ ಪ್ಯಾಕೆಟನ್ನು ಸಹ ಯೂಸ್ ಮಾಡ್ಕೋಬೋದು. ನೋಡಿ ನಾನು ಇಲ್ಲಿ ಒಬ್ಬಟ್ಟು ಮಾಡಲಿಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ. ಒಂದು ಚಿಕ್ಕ ಸೈಜಲ್ಲಿ ಹಿಟ್ಟಿನ ಉಂಡೆ ತಗೊಂಡು ಈ ರೀತಿಯಾಗಿ ಕೈ ಮೇಲೆ ಅಗಲ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನು. ಈ ರೀತಿಯಾಗಿ ನಮಗೆ ಯಾವ ಸೈಜಲ್ಲಿ ಒಬ್ಬಟ್ಟು ಬೇಕು ಆ ಸೈಜಿಗೆ ನೋಡಿಕೊಂಡು ಹೂರ್ಣನ ತಗೋತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಹೂರ್ಣನ ಒಂದು ಉಂಡೆ ಮಾಡಿ ಹಾಕ್ಕೊಂಡು ಹಿಟ್ಟಿಂದ ಚೆನ್ನಾಗಿ ಇದನ್ನು ಕ್ಲೀನಾಗಿ ಮುಚ್ಕೋಬೇಕು. ಇಲ್ಲಾಂದರೆ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಮಾಡಿಕೊಂಡು ಈ ರೀತಿಯಾಗಿ ಮತ್ತೊಂದು ಬಟರ್ ಪೇಪರ್ ಮೇಲಿಂದ 2 ಬಟರ್ ಪೇಪರ್ಗೆ ಎಣ್ಣೆ ಸವರಿಬಿಟ್ಟು ಮೇಲಿಂದ ಹಾಕಿ ಕೈಯಿಂದನೇ ಒತ್ಕೊಂಡು ಮಾಡ್ತಾ ಇರೋದು. ಇದನ್ನು ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಕೈಯಿಂದನೇ ಆರಾಮಾಗಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ತುಂಬಾ ಈಸಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ನಾನು ಹಂಚ ಮೇಲೆ ತುಪ್ಪನ ಸವರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಒಬ್ಬಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ. ಒಂದು ಒಬ್ಬಟ್ಟು ಸಹ ಹರಿದಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ತುಂಬ ಖುಷಿಯಾಯಿತು. ಮೊದಲನೇ ಬಾರಿ ಮ್ಯಾಂಗೋ ಒಬ್ಬಟ್ಟು ಮಾಡ್ತಾ ಇರೋದನ್ನು ನೋಡಿ. ತುಂಬ ನೀಟಾಗಿ ತುಂಬ ಚೆನ್ನಾಗಿತ್ತು. ಹಾಗೆ ತಿನ್ನೋಕೆ ಮಾತ್ರ ಸೂಪರಾಗಿತ್ತು. ಎರಡೂ ಕಡೆಯಲ್ಲಿ ತುಪ್ಪನ ಸವರಿಬಿಟ್ಟು ಎರಡೂ ಕಡೆಯಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ತುಪ್ಪ ಹಾಕ್ಕೊಂಡು ಎರಡೂ ಕಡೆ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಗ ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ನೋಡಿ, ಗರಿಯಾಗಿ. ನೀವು ಸಹ ಸುಲಭ ರೀತಿಯಲ್ಲಿ ಈ ರೀತಿಯಾಗಿ ಈ ಮಾವಿನ ಹಣ್ಣಿಂದ ಒಬ್ಬಟ್ಟು ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಾನು ಒಂದೊಂದಾಗಿ ಎಲ್ಲ ಒಬ್ಬಟ್ಟನ್ನು ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 15 ಒಬ್ಬಟ್ಟು ಆಗುವಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೆ ಹೂರ್ಣನ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕೈಯಿಂದನೇ ಒತ್ಕೊಂಡು ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ನೀಟಾಗಿದೆ ಬಂದಿದೆ ಅಂತ. ಒಂಚೂರು ಒತ್ಕೊಂಡಿಲ್ಲ, ಒಂಚೂರು ಹರಿದಿಲ್ಲ, ಅಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಒಬ್ಬಟ್ಟಂತೂ ತುಂಬಾ ಸಾಫ್ಟಾಗಿತ್ತು. ನೋಡಿ ಈಗ ಒಬ್ಬಟ್ಟನ್ನು ಎರಡೂ ಕಡೆ ತಿರ್ಸ್ಕೊಂಡು ಚೆನ್ನಾಗಿ ತುಪ್ಪ ಹಾಕಿ ಸುಟ್ಕೊಂಡ್ರೆ ಸಖತ್ತಾಗಿರುತ್ತೆ. ಸ್ಮೆಲ್ ಅಂತೂ ಸೂಪರಾಗಿತ್ತು. ಅಷ್ಟು ಚೆನ್ನಾಗಿ ಘಮ ಅಂತ ಪರಿಮಳ ಬರ್ತಾಯಿತ್ತು. ನೀವೇನಾದರೂ ಯಾವತ್ತೂ ಈ ಥರ ಒಬ್ಬಟ್ಟು ಮಾಡಿಲ್ಲ ಮಾವಿನ ಹಣ್ಣಿಂದ ಅಂದರೆ ಖಂಡಿತ ಈ ರೆಸಿಪಿ ಅಂದರೆ ಮಿಸ್ ಮಾಡಲಿಕ್ಕೆ ಹೋಗಲೇಬೇಡಿ. ಇವಾಗ ಮಾವಿನ ಹಣ್ಣಿನ ಸೀಸನ್ ಅಂತೂ ಇದೆ. ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗಡೆ ನಿಮ್ಮ ಮನೆಯಲ್ಲಿ ಇರೋರಿಗೆ ಈ ಥರ ಒಬ್ಬಟ್ಟು ಮಾಡಿ ಒಂದು ಸಾರಿ ಆದರೂ ತಿನ್ನಿಸಿ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಮಗಂತೂ ತುಂಬಾ ಅಂದರೆ ತುಂಬಾ ಇಷ್ಟ ಆಯಿತು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಈ ರೆಸಿಪಿಯನ್ನು ಮಾಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತೀನಿ. ಅಷ್ಟು ಚೆನ್ನಾಗಿತ್ತು ಒಬ್ಬಟ್ಟು, ಹೇಳೋಕ್ಕೆ ಆಗಲ್ಲ. ನೋಡಿ ನಾನು ಹೀಗೆ ಒಂದೊಂದು ಮಾಡಿಕೊಂಡು ಎಲ್ಲ ಒಬ್ಬಟ್ಟನ್ನು ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ. ಸೇಮ್ ನಾವು ಒಬ್ಬಟ್ಟು ಮಾಡೋ ಪ್ರೊಸೆಸ್ಸಲ್ಲಿ ಮಾಡ್ಕೊಳ್ಳಿ. ಇದೇ ಮೊದಲನೇ ಬಾರಿ ನಾನು ಮ್ಯಾಂಗೋ ಒಬ್ಬಟ್ಟು ತಿಂತಾ ಇರೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಮತ್ತೆ ಮ್ಯಾಂಗೋ ಸೀಸನ್ ಬರುವಾಗ ಖಂಡಿತ ಈ ಒಬ್ಬಟ್ಟಂತೂ ನನ್ನ ಮನೇಲಿ ಮಾಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಒಂದೊಂದಾಗಿ ಎಲ್ಲ ಒಬ್ಬಟ್ಟನ್ನು ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು
ಯಾವ ರೀತಿಯಾಗಿ ನಾವು ಬೇಳೆ ಹೂರ್ಣದು ಹೋಳಿಗೆಗಳನ್ನು ಮಾಡ್ತೀವಲ್ವ, ನೋಡೋದಕ್ಕೆ ಸೇಮ್ ಅದೇ ಥರ ಕಾಣಿಸುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಆದರೆ ತಿನ್ನೋಕ್ಕೆ ಮಾತ್ರ ಒಂದು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಈ ಒಬ್ಬಟ್ಟು ಜೊತೆಗೆ ನೀವು ಇದೇ ಮಾವಿನ ಹಣ್ಣಿನ ಸೀಕರಣೆ ಅಥವಾ ತುಪ್ಪದ ಜೊತೆ ತಿನ್ಬಹುದು, ಹಾಗೇನೂ ಸಹ ತಿನ್ಬಹುದು. ನಿಮಗೆ ಯಾವ ಥರ ಇಷ್ಟ ಆ ಥರ ತಿನ್ಬೋದು. ನೋಡಿದ್ರಲ್ವಾ, ಮಾವಿನ ಹಣ್ಣಿಂದ ಒಬ್ಬಟ್ಟು ಮಾಡಬೇಕಂತ ನನಗೆ ಗೊತ್ತೇ ಇರಲಿಲ್ಲ. ನೋಡ್ತಾ ಇರ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ಸಹ ಮಾವಿನ ಹಣ್ಣಿನ ಒಂದು ಒಬ್ಬಟ್ಟು ಮಾಡ್ಕೊಳ್ಳಿ, ತಿನ್ನಲಿ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.